ಮಕರ ಸಂಕ್ರಾಂತಿಯ ಶುಭಾಶಯಗಳನ್ನು ಹೇಳೋದಕ್ಕೆ ಬಯಸ್ತೇನೆ. ನಿಮ್ಮ ಜೀವನದಲ್ಲಿ ಎಲ್ಲ ಕಷ್ಟಗಳು ದೂರ ಆಗಿ ಸಂತೋಷದ ಬಾಳನ್ನು ಬಾಳುವಂತೆ ಆಗಲಿ ಅಂತ ಹೇಳಿ ಹಾರೈಸ್ತೇನೆ. ಸರ್, ನಿನ್ನೆ ಸಿಎಲ್ಪಿ ಸಭೆ ನಡೀತು ಸರ್. ಸಿಎಲ್ಪಿ ಸಭೆಗೆ ತಾವು ಮತ್ತೆ ಸಚಿವ ರಾಜಣ್ಣ ಇಬ್ಬರು ಸಚಿವರು ಕೂಡ ಗೈರಾಗಿದ್ದಾರೆ. ಅದಕ್ಕೇನು ಕಾರಣ ಇದೆ? ಇಲ್ವಲ್ಲ, ಸಿಎಲ್ಪಿಗೆ ನಾವಿಬ್ರು ಇದ್ವಲ್ಲ. ಬೆಳಿಗ್ಗಿನ ಕಾರ್ಯಕ್ರಮಕ್ಕೆ ನಾನು ಹೋಗೋಕ್ಕಾಗಲಿಲ್ಲ. ಯಾಕೆಂದ್ರೆ ನನಗೆ ತುಮಕೂರಲ್ಲಿ ರಾಜ್ಯ ಮಟ್ಟದ ಸಿರಿಧಾನ್ಯದ ಕಾರ್ಯಕ್ರಮ ಬಹಳ ಹಿಂದೆನೆ ಆಯೋಜನೆ ಮಾಡಿದ್ರು. ಜಿಲ್ಲಾ ಸಚಿವನಾಗಿ ನಾನು ತಪ್ಪಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ನಾನು ಅವರಿಗೆ ತಿಳಿಸ್ಬಿಟ್ಟೆ ನಾನು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ. ಸಂಜೆ ಸಿಎಲ್ಪಿ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೆ, ರಾಜಣ್ಣವರು ಭಾಗವಹಿಸಿದ್ರು. ಅದರಲ್ಲೇನು ನಮ್ಮನ್ನು ಐಸೋಲೇಟ್ ಮಾಡಿ ಅವ್ರು ಬರಲಿಲ್ಲ ಅಂತ ಹೇಳುವಂತ ಅಗತ್ಯ ಏನಿಲ್ಲ. ನಿನ್ನೆ ಸಭೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೂ ಮತ್ತು ಸತೀಶ್ ಜಾರಕಿಹೊಳಿ ಅವ್ರಿಗೂ ಇಬ್ಬರಿಗೂ ಕೂಡ ಒಂದಷ್ಟು ಅಗಾಫಾರ್ ಆಗಿದೆ ಅನ್ನೋದು. ಅದಕ್ಕೆ ಕಾಂಗ್ರೆಸ್ ಭವನ ಕಟ್ಟುವಂತ ವಿಚಾರದಲ್ಲಿ ನೋಡಿ, ಕಾಂಗ್ರೆಸ್ ಭವನಗಳನ್ನ ಜಿಲ್ಲಾ ಸಚಿವರುಗಳು ಯಾವ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಕಚೇರಿ ಇಲ್ಲ, ಯಾವ ತಾಲೂಕಿನಲ್ಲಿ ಕಾಂಗ್ರೆಸ್ ಕಚೇರಿ ಇಲ್ಲ, ಅಲ್ಲಿ ಕಚೇರಿಯನ್ನು ಮಾಡಬೇಕು ಅಂತೇಳಿ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ವತಿಯಿಂದ ಸೂಚನೆ ಬಂದಿದೆ. ನಾನು ಅಧ್ಯಕ್ಷನಿದ್ದಾಗ ಬೆಳಗಾಂನಲ್ಲಿ ಒಂದು ಜಾಗ ತಗೊಂಡು ಕಚೇರಿ ಕಟ್ಟಬೇಕು ಅಂತೇಳಿ, ಯಾಕೆಂದ್ರೆ ನಾನು ಪ್ರತಿ ಸಾರಿ ಬೆಳಗಾಮಿಗೆ ಹೋದಾಗ ಅಲ್ಲಿಯ ಕಚೇರಿ ಆ ಅವ್ಯವಸ್ಥೆಯನ್ನು ನೋಡಿ ನಾನು ಬಹಳ ಸಂದರ್ಭದಲ್ಲಿ ನೀವೆಲ್ಲ ಇಷ್ಟು ದೊಡ್ಡ ಲೀಡರ್ಸ್ ಇದ್ದೀರಿ, ಕಚೇರಿ ಕಟ್ಟಬೇಕು ಅಂತ ಹೇಳುವಾಗ ಅವರು ಸರ್ಕಾರದ ಜಾಗ ಕೊಟ್ಟರೆ ನಾವೆಲ್ಲ ಕಾಂಟ್ರಿಬ್ಯೂಟ್ ಮಾಡಿ ಕಟ್ತೇವೆ ಅಂತಕ್ಕಂಥದ್ದನ್ನ ಪ್ರಸ್ತಾವನೆ ಬಂತು. ಸಂಪುಟದಲ್ಲಿ ಅದನ್ನ ತೀರ್ಮಾನ ಮಾಡಿ ಆ ಜಾಗವನ್ನು ಕೊಟ್ಟರು. ಅದಕ್ಕೆ ಹಣನೂ ಕಟ್ಟಿದ್ವಿ. ನಾನೇ ಅಧ್ಯಕ್ಷನಾಗಿ 45 ಲಕ್ಷ ರೂಪಾಯಿ ನಾನೇ ಕೊಟ್ಟಿದ್ದೆ. ಅದು ಆ ನಂತರ ಎಲ್ಲರೂ ಒಂದಷ್ಟು ಕಾಂಟ್ರಿಬ್ಯೂಟ್ ಮಾಡಿ ಕಚೇರಿಯನ್ನು ಕಟ್ಟಿ ಉದ್ಘಾಟನೆಯೂ ಕೂಡ ನಾನು ಅಧ್ಯಕ್ಷನ ಸ್ಥಾನ ಬಿಟ್ಟ ನಂತರ ಅದು ಉದ್ಘಾಟನೆ ಆಯಿತು. ಆ ಸಂದರ್ಭ ಹೇಗೆ ಬಂತು ಏನು ಅಂತ ಗೊತ್ತಿಲ್ಲ. ಅದು ಯಾಕೆ ಆ ಪ್ರಶ್ನೆ ಬಂತು ಅಂತ ನನಗೆ ಗೊತ್ತಿಲ್ಲ. ಅವರು ಮಾನ್ಯ ಶಿವಕುಮಾರ್ ಅವರು ಅದರ ಬಗ್ಗೆ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಯಾರ್ಯಾರು ಹಣ ಕೊಟ್ಟಿದ್ದಾರೆ ಅಂತ ಏನು ಯಾರು ಡೀಟೇಲ್ಸ್ ಹೇಳಲಿಲ್ಲ. ಅದು ಯಾರ್ದು ಹೆಸರು ಹೇಳಿಲ್ಲ. ಅವರೇನು ಇವ್ರು ಕೊಟ್ಟರು ಅವ್ರು ಕೊಡಲಿಲ್ಲ ಅಥವಾ ಯಾರು ಬಿಟ್ಬಿಟ್ರು ಅಂತ ಏನಿಲ್ಲ. ಆಗ ಸತೀಶ್ ಅವರು ನೀವು ಯಾರು ಹೆಚ್ಚಿಗೆ ಹಣ ಕೊಟ್ಟಿದ್ದಾರೆ ಅವರದೆಲ್ಲ ಹೇಳ್ಬೋದಾಗಿತ್ತು ಅಂತ ಒಂದು ಮಾತನ್ನ ಹೇಳಿದರು. ಅಷ್ಟಕ್ಕೆ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ನಾನೇ ಅಧ್ಯಕ್ಷ ಆಗಿದ್ದು ಆ ಸಂದರ್ಭದಲ್ಲಿ ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅನ್ನೋ ಮಾತು. ಅಷ್ಟಕ್ಕೆ ಬಿಟ್ಟರೆ ಬೇರೆ ಏನು ಅಲ್ಲೇನು ಬೇರೆ ಮಾತುಗಳೇನು ಬರಲಿಲ್ಲ. ಗೊತ್ತಿಲ್ಲ ನನಗೆ, ಅವರು ತಗೊಳ್ಬೋದು. ಹಿಂದೆನೂ ಕೂಡ ಕೇಳಿದ್ರು ನಮಗೆ, ಎಲ್ಲ ಸಚಿವರುಗಳಿಗೂ ನಿಮ್ಮ ಇಲಾಖೆ ಪರ್ಫಾರ್ಮೆನ್ಸ್ ರಿಪೋರ್ಟ್ ಕೊಡಿ ಅಂತ ಕೇಳಿದ್ರು. ಕಳೆದ 2 ವರ್ಷದಿಂದ ಏನೇನು ಮಾಡಿದ್ದೀರಿ ನೀವೆಲ್ಲ ಅಂತ ಕೇಳಿದ್ರು. ನಾವೆಲ್ಲ ಕೊಟ್ಟಿದ್ದೇವೆ. ನಾನು ಕೂಡ ನಮ್ಮ ಗೃಹ ಇಲಾಖೆಗೆ ಏನೆಲ್ಲ ಬದಲಾವಣೆ ತಂದಿದ್ದೇವೆ ಅಥವಾ ಏನು ಆಕ್ಟಿವಿಟೀಸ್ ಮಾಡಿದ್ದೇವೆ ಗೃಹ ಇಲಾಖೆಯಲ್ಲಿ ಅದೆಲ್ಲವನ್ನು ಕೂಡ ನಾನು ವರದಿಯನ್ನು ಕೊಟ್ಟಿದ್ದೇನೆ. ಅದೇ ರೀತಿ ಎಲ್ಲ ಸಚಿವರು ಕೊಟ್ಟಿದ್ದಾರೆ. ಇಲ್ಲ, ನಾನಿನ್ನೂ ಭೇಟಿ ಮಾಡಿಲ್ಲ ಅವ್ರನ್ನ. ಭೇಟಿ ಮಾಡೋದಕ್ಕೆ ಸಮಯ ಕೇಳ್ತೇನೆ ಅವರಿಗೆ ಯಾವ ಉದ್ದೇಶಕ್ಕೆ ನಾವು ಮಾಡಬೇಕು ಅಂತ ಇದ್ದು ಅನ್ನೋದನ್ನ ಅವರಿಗೆ ವಿವರಣೆ ಮಾಡ್ತೇನೆ. ಅದು ಅವರಿಗೆ ಸಮಾಧಾನ ತಂದ್ರೆ ಪರ್ಮಿಷನ್ ಕೊಟ್ರೆ ಮಾಡ್ತೀವಿ, ಪರ್ಮಿಷನ್ ಕೊಡ್ಲಿಲ್ಲ ಅಂತಂದ್ರೆ ಅದನ್ನ ಅಲ್ಲಿಗೆ ಕೈ ಬಿಡ್ತೇವೆ. ರಾತ್ರಿ ಸಭೆ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಕಾರ್ ಅಪಘಾತ ಆಗಿದೆ. ತಮ್ಮ ಮತ್ತೆ ಅವ್ರಿಗೆ ಇಬ್ಬರಿಗೂ ಕೂಡ ಏಟಾಗಿದೆ, ಕಟ್ಟಾಗಿದೆ. ಅದೇ ಬೆಳಗಿನ ಜಾವ ಆಗಿದೆ. ಅದು ಒಂದು ಲಾರಿ ಅವಾಯ್ಡ್ ಮಾಡೋದಕ್ಕೆ ಹೋಗಿ ಮರಕ್ಕೆ ಹೊಡೆದಿದ್ದಾರೆ. ಕಾರು ತುಂಬಾ ಜಖಮ್ ಆಗಿದೆ. ಅವರಿಗೆ ಸ್ವಲ್ಪ ಸಣ್ಣ ಪುಟ್ಟ ಗಾಯಗಳಾಗಿದ್ದಾವೆ ಅಂತ ಕೇಳಿದೆ. ನಾನು ಅವರ ತಮ್ಮ ಫೋನ್ನಲ್ಲಿ ಮಾತಾಡಿದೆ. ಸೀರಿಯಸ್ ಆಗಿ ಇಂಜುರೀಸ್ ಏನಾಗಿಲ್ಲ. ಅವರು ಸ್ವಲ್ಪ ಡಿಸ್ಟರ್ಬ್ಡ್ ಇದ್ದಾರೆ ಅಂತ ಹೇಳಿ ಆಸ್ಪತ್ರೆಯಲ್ಲಿದ್ದಾರೆ ಅಂತ. ಅವ್ರಿಗೆ ಮಾತಾಡೋಕ್ಕಾಗಲಿಲ್ಲ. ಅವ್ರ ತಮ್ಮನಿಗೆ ಮಾತಾಡಿದೆ ನಾನು. ಪಕ್ಷಕ್ಕಿಂತ ಸರ್ಕಾರಗಳು ಮುಖ್ಯ ಅಲ್ಲ, ಅಂದ್ರೆ ಪಕ್ಷ ಇದ್ರೆ ಮಾತ್ರ ಸರ್ಕಾರ ಅನ್ನುವಂತಹ
ಇಂಪಾರ್ಟೆಂಟ್ ಅನ್ನುವಂಥದ್ದು ಹೇಳಿದ್ರು. ನೆನೆ ಕೂಡ ಆ ಥರದ ರೀತಿಯಾದ ಒಂದು ಸೂಚನೆ ಕೂಡ ಬಂದಿದೆ. ಅಲ್ಲ, ಅದೇನು ಹೊಸದೇನಲ್ವಲ್ಲ. ಎಲ್ಲ ಸಂದರ್ಭದಲ್ಲೂ ಕೂಡ ಪಕ್ಷನೇ ಮುಖ್ಯ ಅನ್ನೋದು ಎಲ್ರಿಗೂ ಗೊತ್ತಿರೋದೆ. ಅದೇನು ಹೊಸದಿಲ್ಲ. ಅದನ್ನು ಮತ್ತೆ ಒಂದ್ಸಾರಿ ಪುನರುಚ್ಚಾರ ಮಾಡಿದ್ದಾರೆ ಜನರಲ್ ಸೆಕ್ರೆಟರಿ ಅವರು. ಪಕ್ಷ ಮುಖ್ಯ, ಪಾರ್ಟಿ ಇಸ್ ವೆರಿ ಇಂಪಾರ್ಟೆಂಟ್, ನಾಟ್ ದಿ ಪವರ್ ಅನ್ನೋ ಮಾತನ್ನ ಹೊಸದಾಗಿ ಏನು ಅವರೇನು ಹೇಳಿಲ್ಲ. ಅದು ಮೊದಲಿಂದಾನೂ ಇದೆ. ಅದು ನಾನು ಕೂಡ ಅದಕ್ಕೆ ಒಪ್ತೇನೆ. ಪಕ್ಷನೇ ಮುಖ್ಯ ನಮಗೆ. ಪಕ್ಷ ಇದ್ರೇನೆ ಪಾರ್ಟಿ ಅಧಿಕಾರಕ್ಕೆ ಬರಕ್ಕೆ ಆಗುತ್ತೆ. ಅದರಿಂದ ಪಕ್ಷ ಮುಖ್ಯ ಅನ್ನೋದನ್ನ ನಾನು ಕೂಡ ಒಪ್ತೀನಿ. ಗೊಂದಲಗಳು ಇತ್ತು ಅನ್ನುವಂಥದ್ದು, ಆ ರೀತಿಯಾದಂತಹ ವಾತಾವರಣ ಎಲ್ಲದಕ್ಕೂ ಪರಿಹಾರ ಒಂದು ರೀತಿಯಾಗಿ ಸಿಗ್ತಾ ಅನ್ನುವಂಥದ್ದು. ಗೊಂದಲ ಏನಿರಲಿಲ್ಲ. ನನಗೆ ಗೊತ್ತಿದ್ದಂಗೆ ಯಾವುದು ಗೊಂದಲ ಇರಲಿಲ್ಲ. ಗೊಂದಲ ಇದ್ರೆ ನಾವು ಪರಿಹಾರ ಕೇಳ್ಬೋದು. ಗೊಂದಲನೇ ಇಲ್ವಲ್ಲ. ಗೊಂದಲ ಇದ್ದಿದ್ರೆ ಈ ಗೊಂದಲಕ್ಕೆ ಏನು ಉತ್ತರ ಅಂತ ಕೇಳ್ಬೋದು. ಗೊಂದಲನೇ ಇಲ್ಲ ಅಂದಾಗ ಏನು ಕೇಳೋದು? ಗೊಂದಲ ಏನಿಲ್ಲ. ಅದು ಅವ್ರು ಸುಮ್ಮನೆ ಅನವಶ್ಯಕವಾಗಿ ಯಾರೋ ಮಾತಾಡ್ಕೊಳ್ತಾರೆ ಅಂತಂದ್ರೆ ಅದಕ್ಕೆ ನಾವು ಕಾರಣರಲ್ಲ. ಒಂದು ಹುದ್ದೆ ಒಂದು ವ್ಯಕ್ತಿ ವಿಚಾರ, ವಿಚಾರ ಇನ್ನೇ ಸುಜ್ಜಾರ್ ಅವರು 99% ಎಲ್ಲವೂ ಮಾಡೋಕ್ಕಾಗಲ್ಲ, ವಿಶೇಷ ಪ್ರಕರಣ ಗೊತ್ತಿಲ್ಲ ನನಗೆ. ಅದು ಎಲ್ಲಿ ಬಂತದ್ದು ಗೊತ್ತಿಲ್ಲ. ಆ CLP-ನಲ್ಲಿ ಅದೇನು ಚರ್ಚೆ ಬರಲಿಲ್ಲ. ಚಾಮರಾಜಪೇಟೆ ಪ್ರಕರಣ, ಸೊ ಒಬ್ಬ ಅರೆಸ್ಟ್ ಆಗಿದ್ದಾರೆ. ಬಟ್ ಬಿಜೆಪಿಯ ವಿಪಕ್ಷ ನಾಯಕರಾಗಿರ್ಬೋದು ಅಥವಾ ಯಾವುದೇ ನಾಯಕರಾಗಿರ್ಬೋದು, ಆತ ಅಲ್ಲ ನಿಜವಾದ ಅಪರಾಧಿ, ಬೇರೆಯವರು ಸುಮ್ಮನೆ ಯಾರನ್ನ ಕರ್ಕೊಂಡ್ ಬಂದಿದ್ದಾರೆ. ಡೈರೆಕ್ಟ್ ಆಗಿ ಸರೆಂಡರ್ ಮಾಡಿದ್ದಾರೆ. ಇದು ವಿಚಾರಣೆನೂ ನಡೆದೇ ಈ ರೀತಿ ಮಾಡಿದ್ದಾರೆ. ಇವತ್ತು ಯಾರು ಇದ್ದಾರೆ? ಇಲ್ಲ, ಅವ್ರು ಯಾರೇ ನೋಡಿ, ಅವ್ರು ಯಾರೇ ಇರಲಿ, ಎಷ್ಟೇ ದೊಡ್ಡವ್ರಿರ್ಲಿ ಚಿಕ್ಕವ್ರಿರ್ಲಿ, ಕಾನೂನಿಗೆ ವಿರುದ್ಧವಾಗಿ ನಡ್ಕೊಳ್ತಕ್ಕಂಥ ಅವರಿಗೆ ಕ್ಷಮೆ ಇರ್ತದ? ಅದರಿಂದ ಇವತ್ತು ಅವನು ಯಾರನ್ನೋ ಕರ್ಕೊಂಡು ಬಂದು ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಯಾರನ್ನೂ ತಗೊಂಡು ಬಂದು ಅರೆಸ್ಟ್ ಮಾಡೋಕ್ಕಾಗೋದಿಲ್ಲ. ಅದಕ್ಕೇನಾದರೂ ಆ ಘಟನೆಗೆ ಒಂದಿಷ್ಟು ಸಂಬಂಧ ಇದ್ರೆ ಅಥವಾ ಅವರು ಪ್ರಿಲಿಮಿನರಿಯಾಗಿ ಅವನು ಕರ್ಕೊಂಡು ಬಂದಿದ್ದಾರೆ, ಒಂದು ವೇಳೆ ಇನ್ಯಾರಾದರೂ ಇದ್ರೆ ಅವನೇ ಬಾಯ್ ಬಿಡ್ತಾನೆ, ಆಗ ಅವ್ರನ್ನೂ ಕರ್ಕೊಂಡು ಬರ್ತಾರೆ, ಅವ್ರ ಮೇಲೂ ಕೇಸ್ ಹಾಕ್ತಾರೆ. ಅದು ಪ್ರಿಲಿಮಿನರಿಯಾಗಿ ಆಗ್ತಕ್ಕಂಥ. ಈಗ ನಿನ್ನೆ ಬೆಂಗಳೂರಿನಲ್ಲಿ ಆಗಿದ್ದ ಘಟನೆ ಕೂಡ ಅದೇ ರೀತಿಯಲ್ಲಿ. ಅವನು ಒಬ್ಬನೇ ವ್ಯಕ್ತಿ, ಅವನು ಬಿಹಾರದಿಂದ ಬಂದಿದ್ದಾನೆ. ಬಂದು ಇಲ್ಲಿ ಅವನಿಗೆ ಮಾನಸಿಕವಾಗಿ ಅವನಿಗೆ ಏನೇನೋ ಹಾಕ್ಕೊಂಡಿದೆ. ಅದು ಕುಡಿದ್ಬಿಟ್ಟು ಆ ಕುಡಿದ ಇದರಲ್ಲಿ ಅವನು ಹೋಗಿ ಹಸುಗಳ ಕೆಚ್ಚಲನ್ನ ಕತ್ತರಿಸಿದ್ದಾನೆ, ಕುಯ್ದಿದ್ದಾನೆ. ಅದು ಮಾನವೀಯತೆ ಇರೋರು ಯಾರು ಅಂತ ಕೆಲಸ ಮಾಡೋದಿಲ್ಲ. ಅದಕ್ಕೆ ಅವನಿಗೆ ಅರೆಸ್ಟ್ ಮಾಡಿದ್ದಾರೆ. ಈಗ ಅವನಿಂದನೂ ಯಾರೋ ಇದ್ದಾರೆ ಅಂದಾಗ ಅದನ್ನ ಅವನಿಗೆ ಬಾಯ್ ಬಿಡ್ಬೇಕಲ್ಲ. ಅವ್ನು ಬಾಯ್ ಬಿಡ್ತಾನೆ. ಇದ್ರೆ ಯಾರಾದರೂ ಹೇಳ್ಕೊಟ್ಟು ಮಾಡಿಸಿದ್ರೆ ಅವ್ನು ಬಾಯ್ ಬಿಡ್ತಾನೆ. ಇಲ್ಲ, ಹೇಳಿದ್ರು ನಾವು ಎಲ್ಲ 10 ಕೋಟಿ ಪ್ರತಿಯೊಬ್ಬ ಶಾಸಕರಿಗೂ, ಇನ್ಕ್ಲೂಡಿಂಗ್ ವಿರೋಧ ಪಕ್ಷದ ಶಾಸಕರಿಗೂ ಕೂಡ ನಾನು 10 ಕೋಟಿ ಕೊಡ್ತೇನೆ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು. ಸಮಗ್ರವಾದ ಅಭಿವೃದ್ಧಿ, ಯಾಕೆಂದ್ರೆ ನಾವು ಬರೀ ಕಾಂಗ್ರೆಸ್ ಶಾಸಕರಿಗೆ ಕೊಟ್ರೆ ಬೇರೆ ಶಾಸಕರಿಗೆ ಕೊಡದೆ ಹೋದ್ರೆ ಅಲ್ಲಿ ಆ ಅಭಿವೃದ್ಧಿ ಆ ಕ್ಷೇತ್ರದಲ್ಲಿ ಆಗೋದಿಲ್ಲ. ಅದಕ್ಕಾಗಿ ಸಮಗ್ರವಾಗಿ ಅಭಿವೃದ್ಧಿ ಆಗಬೇಕು ಅಂತೇಳಿ ಎಲ್ಲರಿಗೂ ಕೊಡ್ತೇವೆ ಅಂತ ಹೇಳಿದ್ದಾರೆ.